ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮೈಸೂರು ಜಿಲ್ಲೆ ಇಲವಾಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಎಲ್ಚೇನಹಳ್ಳಿ ಗ್ರಾಮದ ಇ.ಪಿ. ರವಿರವರ ಹುಟ್ಟುಹಬ್ಬದ ಆಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಜೆಡಿಎಸ್ ಮುಖಂಡರು ಆಗಿರುವಂಥ ಇ.ಪಿ. ರವಿರವರು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಸಕ್ರಿಯವಾಗಿ ಕರ್ತವ್ಯ ನಿರ್ವಹಿಸುತ್ತಾ ಬಂದಿದ್ದಾರೆ. ಇನ್ನು ಹುಣಸೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜಿ.ಡಿ. ಹರೀಶ್ ಗೌಡರವರು ಹಾಗೂ ಹಿತೈಷಿಗಳು ಅಭಿಮಾನಿಗಳಿಂದ ಮೈಸೂರಿನ ಆರ್.ಟಿ. ನಗರದ ವೀಕ್ಷಾ ಗಾರ್ಡನ್ನಲ್ಲಿ ಕಾರ್ಯಕ್ರಮವನ್ನು ಖಾಸಗಿಯಾಗಿ ಆಚರಿಸಲಾಯಿತು. ಅಭಿಮಾನಿಗಳು ಹಿತೈಷಿಗಳು ಹುಟ್ಟುಹಬ್ಬ ಆಚರಣೆ ಮಾಡುವುದರ ಮುಖಾಂತರ ಅವರಿಗೆ ಶುಭಾಶಯ ಕೋರಿದರು. ಇನ್ನು ಎಲ್ಚೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಳಗ್ಗೆಯಿಂದ ಸಹ ಹುಟ್ಟುಹಬ್ಬ ಆಚರಣೆ ಮಾಡಿ ಹಿತೈಷಿಗಳು ಹಲವಾರು ಬಡವರಿಗೆ ಉಚಿತವಾಗಿ ಬೆಡ್ಶೀಟ್ ವಿತರಣೆ ಹಾಗೂ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಯಿತು. ಹುಟ್ಟುಹಬ್ಬದ ಸಂಭ್ರಮಾಚರಣೆ ಪ್ರಯುಕ್ತ ನಡೆದಂಥ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರು, ಕಾಂಗ್ರೆಸ್ ಸ್ನೇಹಿತರು, ಹಲವು ಸ್ನೇಹಿತರು ಬಂದು ಹುಟ್ಟುಹಬ್ಬವನ್ನು ಶುಭಾಶಯ ಕೋರಿದರು. ಇನ್ನು ಅಬ್ದುಲ್ಲಾರವರು ಸಹ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ಲಾರವರು ಸಹ ಇನ್ನು ಯಾರ್ಯಾರೆಲ್ಲ ಭಾಗವಹಿಸಿದ್ರು ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀವಿ. ಜಿ.ಡಿ. ಹರೀಶ್ ಗೌಡರು ಸಹ ಶುಭಾಶಯ ಎಲ್ಲ ಕೋರಿದ್ದಾರೆ. ಅವರ ಹಿತೈಷಿಗಳು ಅಭಿಮಾನಿಗಳೆಲ್ಲ ಏನೆಲ್ಲ ಹೇಳಿದ್ದಾರೆ ಅನ್ನೋ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀವಿ. ಡೈಮಂಡ್ ಕನ್ನಡ ಟಿವಿ ನಡೆಸಿರೋಂಥ ವಿಶೇಷ ವರದಿ ಇಲ್ಲಿದೆ, ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಣ. ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಹ ಬಂದಿದ್ದೀವಿ. ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ಜನರ ಸೇವೆಯನ್ನು ಮಾಡಲಿ, ಇನ್ನೂ ಹೆಚ್ಚಿನ ಈ ರೀತಿಯಾದಂಥ ಸ್ನೇಹಿತರನ್ನು ಹೆಚ್ಚು ಸಂಪಾದನೆ ಮಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ನಾವೆಲ್ಲರೂ ಸಹ ಈ ಸಂದರ್ಭದವರಿಗೆ ಶುಭಾಶಯಗಳು. ತುಂಬ ಖುಷಿಯಾಗುತ್ತೆ. ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ಸುಮಾರು ಕಡೆ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಎಲ್ಲ ನನಗೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಅದನ್ನ ಹೇಳಕ್ಕೆ ಇಷ್ಟ. ಅಧ್ಯಕ್ಷರಾಗಿದ್ದಾರೆ 2 ಸಾರಿ. ಅವ್ರನ್ನ ಅದೇ ಉನ್ನತ ಇದರಲ್ಲಿ ಮಟ್ಟದಲ್ಲಿ ಅವ್ರನ್ನ ಗೆಲ್ಸ್ಕೊಬಂದು ಇವತ್ತೂ ಕೂಡ ಅವ್ರನ್ನ ಒಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಹೋರಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅವರು ಭಾರಿ ಜನ ಸೇವಕರಾಗಿ ಭಾರಿ ಜನ ಸಂಪಾದನೆ ಮಾಡಿದ್ದಾರೆ. ಅದೇ ರೀತಿ ಜನನೂ ಕಟ್ಕೊಂಡು ಉತ್ತೇಜನವಾಗಿ ಬೆಳಕೊಂಡು ಬಂದಿದ್ದಾರೆ. ಇನ್ನೂ ಮುಂದೆ ಇನ್ನೂ ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಅವ್ರಿಗೆ ಸಹಕಾರ ಕೊಟ್ಟು ನಾವು ಮುಂದೆ ಬರಲಿ ಅನ್ನೋ ಉದ್ದೇಶಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ನಾವು ಹೆಸರು ಬದ್ನಾಳೇಗೌಡ ಅಂತ. ಏನು ಮಾಡ್ತೀವಿ ನಾವು ಗ್ರಾಮದಲ್ಲಿ ಒಂದು ಮುಖಂಡರಾಗಿ ಜವಾಬ್ದಾರಿನ ಭಾಳ ನಿಟ್ಟಿನಲ್ಲಿ ಅದನ್ನು ಸ್ವೀಕರಿಸ್ಕೊಂಡು ನಡೆಸ್ಕೊಂಡು ನಮಗೇನು ಗಾಡ್ ಗಿಫ್ಟ್ ಅಂದರೆ ನಿಮಗೂ ನಮ್ಗೆ ಒಳ್ಳೆ ಗಾಡ್ ಫಾದರ್ ಮತ್ತು ನಮ್ಮ ಬಾಸ್ ಆದ ಹರೀಶ್ ಗೌಡ ಮಾರ್ಗದರ್ಶನ ತುಂಬ ಚೆನ್ನಾಗಿದೆ. ಅವರು ನಮಗೆ ಹೆಮ್ಮೆ, ಬಾಸ್ ಅನ್ನೋದಕ್ಕೆ ಹೆಮ್ಮೆ. ಅದರಲ್ಲಿ ಅವರು ನಮಗೆ ದೊಡ್ಡ ಶಕ್ತಿ ಇರೋದ್ರಿಂದ ನಾವು ಇಂಥ ವಿಶ್ವಾಸ ಇರುವಂಥ ಜನಗಳನ್ನ ಉಳಿಸ್ಕೊಂಡು ಹೋಗೋಕ್ಕೆ ನಮಗೂ ಒಂದು ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಸಾಧನ ಅದನ್ನು ಮಾಡ್ತಾನೆ. ಒಂದು ಒಳ್ಳೆಯದಾಗುತ್ತೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದರು, ಉಪಾಧ್ಯಕ್ಷ ಆಗಿದ್ದಂಥ ಸದಸ್ಯರು ಮುಂಬರುವ ಚುನಾವಣೆಗೆ ಮತ್ತೆ ಅವರು ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ ಆಗೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ ಕ್ಯಾಲಿಬರು ನಮ್ಮ ರವಿಯವ್ರಿಗಿದೆ. ನಮ್ಮ ಬಾಸ್ ಆದ ಹರೀಶ್ ಗೌಡರು ಇರೋದು ಅವ್ರ ಆಶೀರ್ವಾದ ಒಂದಿದ್ದರೆ ಅವ್ರು 100ಕ್ಕೆ 100% ಅವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋದ್ರೆ ಸಂದೇಹನೇ ಇಲ್ಲ. ಓಕೆ, ಈ ಹುಟ್ಟುಹಬ್ಬದ ಮುಖಾಂತರ ಅವ್ರಿಗೇನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀನಿ? ನಾನು ಹೇಳಿದೆ ಆಗಲೇ, ಭಾಳ ತುಂಬ ಜವಾಬ್ದಾರಿಯುತವಾದ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದೀರಿ. ಎಲ್ಲ ಜನಗಳು ಆ ಥರ ಪ್ರೀತಿ ವಿಶ್ವಾಸವನ್ನು ನೋಡಿದ್ದಾರೆ. ಆ ವಿಶ್ವಾಸ ಪ್ರೀತಿನ ಉಳಿಸ್ಕೊಂಡು ಹೋಗಿ ನೀವು ಒಳ್ಳೆ ನಾಯಕರಾಗ್ತೀರಾ. ಒಳ್ಳೆ ನಾಯಕರಾಗೋಕ್ಕೆ ನಮ್ಮೊಬ್ಬರು ಗಾಡ್ ಫಾದರ್ ಇದ್ದಾರೆ, ಹರೀಶ್ ಗೌಡರು ಒಬ್ಬರೇ.
ಅವ್ರ ಬಾಸು ಇರ್ತಾರೆ, ಅವ್ರ ಮಾರ್ಗದರ್ಶನ ಹೋಗ್ತೀವಿ, ವಿಶ್ವಾಸ ಯುವಕರು ಅವನಿಗೆ ತುಂಬ ಇಷ್ಟಪಡ್ತಾರೆ. ಅವನು ಪೊಲಿಟಿಷಿಯನ್ ಅಲ್ಲ, ಸ್ಟಾರ್ಟಿಂಗ್ ಅವನು ಕಾಂಟ್ರಾಕ್ಟ್ರು. ಅವನು ವೈಯಕ್ತಿಕ ಸಂಪಾದನೆ ಮಾಡೋದು ಸಂಪಾದನೆ ಮಾಡೋದು ಜನಗಳಿಗೆ, ಸಮಾಜ ಸೇವೆಗೆ ಹಂಚಿ ಇವತ್ತು ಎಲ್ಲ ನೋಡಿದ್ರೆ ನೀವೇ ಬಂದಿದ್ರಿ ಅಲ್ಲೆಲ್ಲ. ಅವ್ನು ಯಾವ ಊರಿಗೆ ಹೋದ್ರೆ ಅವ್ನಿಗೆ ಜನಪ್ರಿಯತೆ ಅವ್ನಿಗೆ ನಿಮಗೆ ಗೊತ್ತಿರುತ್ತೆ. ಅವ್ನು ಯುವಕರು ಎಷ್ಟು ಅವನಿಗೆ ಮುಗಿಬಿಡ್ತೀರಿ, ರವಿ ಅಣ್ಣ EP ರವಿ ಅಣ್ಣ ಅಂತ ಅವನಿಗೆ ಎಷ್ಟು ನೀವು ನೋಡಿದಿರಿ. ಇವತ್ತು ಬೆಳಗ್ಗೆಯಿಂದ ಸಂಜೆ, ಬೆಳಗ್ಗೆಯಿಂದ ಇಷ್ಟೊತ್ತುಗಳು ಅವನು ತುಂಬ ಜಾನಾನುರಾಗಿ ಆಯ್ತಾನೆ. ಮುಂದೆ ಅವನು ರಾಜಕಾರಣದಲ್ಲಿ ಮುಂದೆ ಬರಲಿ, ಉನ್ನತ ಹುದ್ದೆಗೆ ಹೋಗಲಿ ಅಂತ ನಾವೆಲ್ಲ ಅವನ ಫ್ರೆಂಡ್ಸ್ ಆಗಿ ಆಶಿಸ್ತೀವಿ. ತಮ್ಮ ಹೆಸರು ಸರ್? ಪರಶುರಾಮ್ ಅಂತ ಸರ್. ತಾವೇನು ಮಾಡ್ಕೊಂಡಿದ್ದೀರಿ? ನಾನು ಪೊಲೀಸ್. ಆ್ಯಕ್ಚುಲಿ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಅವನು ಅಣ್ಣ ತಮ್ಮದಿರು ಅಂತ, ಇವರೆಲ್ಲ ಈ ಫ್ರೆಂಡ್ಗಳು, ಅವ್ರ ಊರವ್ರು ಇವರೆಲ್ಲ. ನಾನು 15 ವರ್ಷದ ಫ್ರೆಂಡ್ ಅವನಿಗೆ. ನಾನು ಆದರೆ ನಾವು ಎಲೆಕ್ಷನಲ್ಲಿ ನಾನು ಅವರು ಇಬ್ಬರು ಕಮ್ಯುನಿಕೇಟ್ ಮಾಡಿದ್ವಿ. ನಾನು ಓಡಾಡ್ಸೋದಿದ್ವಿ ಅಷ್ಟೇ. ಅವನು ಒಂದೇ ಓಡ ನಿಂತಿದ್ದು, ಅವನ ಸ್ನೇಹಿತ. ಅದು ನನ್ನ ಸ್ನೇಹಿತ ಅಲ್ಲ, ನನ್ನ ಅಣ್ಣ ಕೋರಿ ಶುಭ ಕೋರಿಗೆ ಈ ವರ್ಷ ಅಲ್ಲ 3 ವರ್ಷ ನಾವು ಬಂದು ನನ್ನ ಅಣ್ಣ ತಮ್ಮನ ಕೋರ್ಕೊಂಡು ನಾನು ಹುಟ್ಟುಹಬ್ಬ ಶುಭಾಶಯನ ಕೊಡ್ತೇನೆ. ಅವರು ಟಿಕೆಟ್ ಆಕಾಂಕ್ಷಿಯಾಗಿ JDS ಇಂದ ಯುವ ನಾಯಕರು ಹರೀಶ್ ಗೌಡ್ರು ಅವರ ಅಭಿಮಾನಿಯಾಗಿ, ಅವರ ಕಟ್ಟ ಶಿಷ್ಯನಾಗಿ ಗ್ರಾಮದ ಇಲ್ವಾಲ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕು, ದುಡಿಬೇಕು ಅನ್ನೋ ಆಕಾಂಕ್ಷಿಸಿದ್ರೆ ಅವರು ಹೆಚ್ಚಿಗೆ ಮಾತಾಡಲ್ಲ, ಮೌನ ರಾಜಕಾರಣಿ. ಅವರ ಸ್ನೇಹಿತರಾದಂಥ ಇವರು ರವಿ ಅವರು ಗ್ರಾಮಸ್ಥರು ಇಂದ ಎಲ್ಲ ಊರ ಕಡೆಯಿಂದ ಮಾಡಿಕೊಂಡು ಕೊನೆಯ ಗಳಿಗೆಯಲ್ಲಿ ಈಗ ಇದು ಮಾಡಿದ್ದಾರೆ. ಮುಂದಿನ ಬರ್ತಂಥ ಚುನಾವಣೆಗೆ ಅವರು ಗೆದ್ದು ಬರಲಿ ಅಂತ ಎಲ್ಲ ಇದು ಮಾಡ್ತಾರೆ. ಆಶೀರ್ವಾದ ಅಂತೂ ಹರೀಶ್ ಗೌಡ್ರದ್ದು ಇದ್ದೇ ಇದೆ. ಎಲ್ಲದರಲ್ಲಂತೂ ಶತಸಿದ್ಧ. ಅದನ್ನ ಮುಂದೆ ಉಳಿಸ್ಕೊಂಡು ಹೋಗ್ಬೇಕು, ಮಾಡ್ಕೊಂಡು ಹೋಗ್ಬೇಕು. ಗ್ರಾಮದಲ್ಲಿ ಎಲ್ಲರಿಗೂ ಆತ್ಮೀಯರು, ಮುಗ್ಧತೆ ಅವರಲ್ಲಿ ಸದಾ ತುಂಬಿರುತ್ತೆ. ಇಂಥ ಆತ್ಮೀಯ ಸ್ನೇಹಿತನ ಹುಟ್ಟುಹಬ್ಬಕ್ಕೆ ನಮ್ಮ ಯುವ ನಾಯಕರಾದ ಹರೀಶ್ ಗೌಡರು ಬಂದಿದ್ದಾರೆ. ಒಂದು ರೀತಿಯಲ್ಲಿ ಹರೀಶ್ ಗೌಡರು ಬಲಗೈ ಬಂಟ ಅಂತಲೇ ಹೇಳ್ಬೋದು. ಈ ದಿನದ ಸಂದರ್ಭದಲ್ಲಿ ರವಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಜೀವನ ತುಂಬ ಯಶಸ್ಸಿನತ್ತ ಸಾಗಿ ಅವರ ಆಸೆ ಆಕಾಂಕ್ಷೆಗಳು ಈಡೇರಿಸಿ ಅವರ ರಾಜಕೀಯ ಉದ್ದೇಶಗಳು ಸಫಲವಾಗಲಿ ಅಂತ ನಾನು